ಇದು ಸರ್ಕಾರ, ಜನಪ್ರತಿನಿಧಿಗಳು, ಸ್ಥಳೀಯರು ಎಲ್ಲರ ನಾಚಿಕೆಗೇಡಿನ ಕುರುಹಾಗಿ ಇದು ಇದೆ ಇವತ್ತಿನ ದಿವಸ. ಇದು ರಾಷ್ಟ್ರಕೂಟರ ಕುರುಹಲ್ಲ, ನಿಜ. ಅಯ್ಯೋ ಅಲ್ಲ, ನಂಬಕ್ಕಾಗೋದಿಲ್ಲ ನನಗೆ. ಇದಕ್ಕೆಲ್ಲ ಒದ್ದಾಡಬೇಕು ಶಿವು, ಇಂಥದಕ್ಕೆಲ್ಲ ನಾವು ಧ್ವನಿ ಎತ್ತಬೇಕು. ಅವ್ನು ಯಾವನ ಹಿಂದೂ ಮುಸ್ಲಿಮು ಇನ್ಯಾವುದೋ ಇದೆಲ್ಲ ನಮಗೆ ಬೇಕಾಗಿರೋದು, ಅವೆಲ್ಲ ವಿಷಯನೇ ಅಲ್ಲ. ನಮಗೆ ನಿಜವಾಗಿ ಅಗತ್ಯ ಇರೋದು ಇಂಥದ್ದು. ನಮ್ಮ ಒಂದು ಹೆಮ್ಮೆಯ ಡೈನಾಸ್ಟಿ, ಇದೊಂದು ನಮ್ಮ ಒಂದು ಒಳ್ಳೆಯ ಡೈನಾಸ್ಟಿ, ಹೆಮ್ಮೆಯ ಡೈನಾಸ್ಟಿ, ರಾಷ್ಟ್ರಕೂಟರು ಅನ್ನೋದನ್ನು ಗೌರವದಿಂದ ಅಭಿಮಾನದಿಂದ ಹೇಳ್ಕೊಳ್ಳೋವಂಥದ್ದು. ಅಂತಹ ಒಂದು ಐತಿಹಾಸಿಕ ಸ್ಮಾರಕವನ್ನು ಎಷ್ಟರ ಮಟ್ಟಿಗೆ ನೋಡ್ಕೊಳ್ತಾ ಇದ್ದಾರೆ ಅಂತಂದರೆ ಅಸಹ್ಯ ಆಗ್ತದೆ. ಬರೀ ಈ ಇಲಾಖೆಯವರಾಗಲಿ, ಪ್ರಾಚ್ಯ ವಸ್ತು ಇಲಾಖೆಯವರಾಗಲಿ, ಸರ್ಕಾರದವರಾಗಲಿ ಶುದ್ಧ ನಾಲಾಯಕ್ಕು ಅವರು ತಮ್ಮ ಒಂದು ಪಾರಂಪರಿಕವಾಗಿರುವಂಥ ಚರಿತ್ರೆ ಮತ್ತು ಐತಿಹಾಸಿಕ ಪಾರಂಪರಿಕವಾಗಿರುವಂಥ ಒಂದು ಸ್ಮಾರಕವನ್ನು ಉಳಿಸ್ಕೊಳ್ಳೋದಕ್ಕೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಯೋಗ್ಯತೆಗಳಿಲ್ಲ ಅಂತಂದರೆ ಅವರು ಯಾವ ಅರ್ಹತೆಯ ಆಧಾರದಲ್ಲಿ ಅವರು ಇದನ್ನು ಒಂದು ಘನತೆಯ ಸಂಕೇತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಎಲ್ಲ ಕಡೆ ಕೊಳುಕು, ಉಚ್ಚೆ ಕಕ್ಕ ಎಲ್ಲ ಮಾಡಿಕೊಂಡು ಅದನ್ನು ಹಾಳು ಬಿಟ್ಟಿರುವಂಥದ್ದು ಯಾವ ರೀತಿಯಲ್ಲಿ ನಮ್ಮ ಐತಿಹಾಸಿಕ ಪರಂಪರೆಯನ್ನು ರಕ್ಷಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವಿಲ್ಲಿ ಗಮನಿಸ್ಬೇಕು. ಈ ಒಂದು ಭಾಗವೂ ಕೂಡ, ಒಂದೇ ಒಂದು ಭಾಗವನ್ನು ಕೂಡ ನೆಟ್ಟಿಗಿಟ್ಟಿಲ್ಲ ಅವರು, ಒಂದು ಭಾಗ ಕೂಡ ನೆಟ್ಟಿಗಿಟ್ಟಿಲ್ಲ. ಜೊತೆಗೆ ಮುಖ್ಯವಾಗಿ ಆ ಗಲೀಜು ಇದನ್ನು ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಇಟ್ಕೊಳ್ಳೋದು ಮತ್ತು ವಿದ್ಯಾರ್ಥಿಗಳಿಗೆ ಅಧ್ಯಯನದ ಸ್ಥಳವಾಗಿ, ಕೇಂದ್ರವಾಗಿ ಇದನ್ನು ಪರಿವರ್ತಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪ್ರವಾಸಿಗರು ಬಂದ್ರೆ ವಾಂತಿ ಮಾಡ್ಕೋತಾರೆ ಸರ್, ಅಷ್ಟು ಗಲೀಜು. ಇದು ಹೊಣೆಗೇಡಿತನ, ಇದು ಬರೀ ಸ್ಥಳೀಯರ ಹೊಣೆಗೇಡಿತನೂ ಇದೆ. ಈ ಸ್ಥಳೀಯರು ಕೂಡ ಇದರಲ್ಲಿ ಭಾಗಿಗಳು. ಈ ಗಲೀಜನ್ನು ಮಾಡಿರೋದು ಯಾರೋ ಹೊರಗಿನಿಂದ ಬಂದವರಲ್ಲ, ಸ್ಥಳೀಯರು. ಈ ಸ್ಥಳೀಯರಿಗೂ ಕೂಡ ಅದ್ರ ಬಗ್ಗೆ ಒಂದು ಅಭಿಮಾನ ಮತ್ತು ಅದ್ರ ಬಗ್ಗೆ ಇರುವಂತಹ ಎಚ್ಚರಿಕೆ, ಹೊಣೆಗಾರಿಕೆ ಅದು ಇರಬೇಕು. ಮುಂದಿನದು ಇನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಯಾರು ಇದಕ್ಕೆ ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕು. ಇದನ್ನು ಎಷ್ಟು ನೋಯ್ತದೆ ಮನಸ್ಸು ಇದನ್ನ ನೋಡಿದ್ರೆ. ಕಾಲಕ್ಕೆ ರಾಷ್ಟ್ರಕೂಟರ ರಾಜಧಾನಿ ಸರ್, ಮಾನ್ಯಕ್ಕೆ ಅಂಥದ್ದು ಆಳಿರ್ತಕ್ಕಂಥ ಸ್ಥಳ. ಅಂಥದ್ದು ಇಲ್ಲಿ ಏನೇನೋ ಅತಿಕ್ರಮಣಗಳ ಆಗಿದ್ರೂ ಕೂಡ ಇಟ್ ಈಸ್ ಅ ಪಾರ್ಟ್ ಆಫ್ ದ ಹಿಸ್ಟ್ರಿ. ಇದು ಇಟ್ಸ್ ಅ ಪಾರ್ಟ್ ಆಫ್ ದ ಹಿಸ್ಟ್ರಿ. ಆದರೆ ಈಗ ನಮಗೆ ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ದೊರಕಿದೆಯಲ್ಲ ಅದನ್ನಾದ್ರೂ ನಾವು ಇಟ್ಕೊಳ್ಬೇಕು, ಅದನ್ನು ಸಂರಕ್ಷಿಸಬೇಕು. ಸ್ಮಾರಕಗಳ ರಕ್ಷಣೆ ನಮ್ಮ ಒಂದು ಸರ್ಕಾರದ ಮತ್ತು ಪ್ರಾಚ್ಯ ಇಲಾಖೆಯ ಹೊಣೆಗಾರಿಕೆ. ಅದು ಎಷ್ಟು ಕೆಟ್ಟದಾಗಿದೆ. ಬಲೆ ಬೇಜಾರಾಗತ್ತೆ. ಇದನ್ನ ಇಲ್ಲಿ ನೋಡಿ, ಈ ಜಾಗಗಳನ್ನೆಲ್ಲ ಎಣ್ಣೆ ಹೊಡಿತಾರೆ ಸರ್ ಇಲ್ಲೆಲ್ಲ. ಇದು ಎಣ್ಣೆ ಇಂಥ ಯೋಗ್ಯತೆಗಳು ನಮ್ದು. ಈ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾದಂತಹ ಕೇಂದ್ರವಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಧ್ಯಯನಕ್ಕೆ ಬರಬೇಕು. ಆದರೆ ಇದು ಹೊಸದಿದು, ಆದರೆ ಅದು ಅಲ್ಲ, ಅದು ಹಳೇದು, ಇದು ಹೊಸದಿದು.
ಹೊಸದು ಹಳೇದಕ್ಕೆ ಧಕ್ಕೆ ಆಗದಿರಂಗೆ ಹೊಸದನ್ನ ಇಟ್ಕೊಳ್ಳೋದ್ರಲ್ಲಿ ಸಮಸ್ಯೆ ಇಲ್ಲ, ಒಳ್ಳೇದೇ. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಕನ್ನಡದ ಅಸ್ಮಿತೆ, ಕನ್ನಡದ ಪರಂಪರೆ ಇಂಥದ್ದನ್ನೆಲ್ಲ ಎತ್ತಿ ಹಿಡಿಯುವ, ಅಯ್ಯೋ ಈ ಕಡೆಯಿಂದ ಈ ಕಡೆ ಎಲ್ಲ ಕಟ್ಟ ಮಾಡ್ತಾರೆ. ಅಲ್ಲ ಜನ ಅಲ್ಲಿ ಮ್ಯಾಲ ಕುತ್ಕೊಂಡ್ ಮಾಡ್ತಾರೆ. ಹೌದು ಸರ್, ನಾವು ನೋಡಿವ್ರಿ ಸರ್. ಕನ್ನಡ ರಾಜ್ಯೋತ್ಸವ ಬಂತ ಅಂದ್ರೆ ಮಾತ್ರ ಈ ಪ್ಲೇಸ್ ನೆನಪಿ ಬರ್ತಾರೆ. ಅಲ್ಲಿ ಬಾಟ ಹಾಕಿದ್ದಾರೆ. ನಾನು ಹೇಳೋದು ಅದೇ, ಈ ಕನ್ನಡ ಪರ ಚಳುವಳಿಯವರು, ಕನ್ನಡದ ಪರವಾಗಿರುವಂತಹ ಹೋರಾಟಗಾರರು ಕೂಡ ಇದ್ರ ಕಡೆಗೆ ಗಮನ ಹರಿಸ್ಬೇಕು. ಯಾಕೆ ಅಂತಂದ್ರೆ, ಕನ್ನಡ ಅಂತಂದ್ರೆ ಬರೀ ಭಾಷೆಯ ಬಳಕೆ ಮತ್ತು ಬೋರ್ಡ್ಗಳಲ್ಲಿ ಕನ್ನಡ ಇರೋದು ಮಾತ್ರ ಅಲ್ಲ. ಈ ಕನ್ನಡ ನಾಡಿನ ಮಣ್ಣಿನ ಅಸ್ಮಿತೆಗೆ ಯಾವ್ಯಾವ್ದು ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರುವ ಎಲ್ಲ ಚಾರಿತ್ರಿಕ ಸಂಗತಿಗಳೂ ಕೂಡ ಕನ್ನಡದ್ದೇ. ಇವುಗಳನ್ನ ರಕ್ಷಿಸೋದಾಗ್ಲಿ, ಇವುಗಳ ಬಳಕೆ ಸರಿಯಾಗಿ ಆಗೋದಾಗ್ಲಿ, ಅಥವಾ ಇವುಗಳನ್ನ ಒಂದು ಗೌರವದ ಸಂಕೇತವಾಗಿ ಉಳಿಸ್ಕೊಳ್ಳೋದಾಗ್ಲಿ, ಅದನ್ನು ಕೂಡ ಕನ್ನಡ ಪರ ಹೋರಾಟಗಾರರ ರಕ್ಷಣೆಯೇ ಆಗಿರ್ತದೆ, ಅವ್ರ ಹೊಣೆಯೇ ಆಗಿರ್ತದೆ. ಇದು ರಾಷ್ಟ್ರಕೂಟರು ಈ ಇಲ್ಲಿನ ಜನರಿಗೆ ಸರ ಕಕ್ಕ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಹೋದಂಗ. ಆಕ್ಚುಲಿ ಇದು ಒಂಥರ ನೀವು ಅಂದಂಗ ಮಾಮೂಲಿ ಮಾನ್ಯುಮೆಂಟ್ ಆಗಿರ್ಬಿಡ್ತಾರೆ. ಇದೊಂದು ಹೆಮ್ಮೆ, ಒಂದು ಘನತೆಯ ಸಂಕೇತ ಆಗಿರ್ಬೇಕು. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಈಗ ಪರಿವರ್ತನೆ ಆಗ್ಯದಲ್ಲ ಸರ್. ಅದು ಏನು ಬದಲಾವಣೆ ಆಗಿಲ್ಲನೋ ಅನ್ಸ್ಲತ್ತ ಸರ್. ಮತ್ತ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಎಲ್ಲ ಒಂದೇ ಕೊಟ್ಟಿದ್ದು ಬಹಳ ದೊಡ್ಡದ ಸರ್ ಇದು. ಆಕ್ಚುಲಿ ಉತ್ಖನನ ಮಾಡಿದ್ರೆ ಬಹಳಷ್ಟು ಇನ್ನ ಏನೇನೋ ಸಿಗ್ಬೋದ್ರಿ ಐತಿಹಾಸಿಕ ಕುರುಗಳು. ಬಟ್ ಯಾರು ಉತ್ಖನನ ಮಾಡೋರಿಲ್ಲ. ಇದಕ್ ನೆಟ್ಟಕ್ ಇದು ಇದ್ದಿದ್ದೇ ಕಾಪಾಡೋರ್ ಗತಿ ಇಲ್ಲ, ಗತಿ ಇಲ್ಲ. ಇನ್ನು ಉತ್ಖನನ ಒಳಗಡೆ ಯಾರು ಹೋಗ್ತಾರೆ? ಇದಕ್ಕ ಬಜೆಟ್ ನಾಗ ಒಂದಿಷ್ಟು ಅಮೌಂಟ್ ಇಡ್ತಾರ್ರಿ. ಆ ಬಜೆಟ್ ಅಮೌಂಟ್ ಬಳಸಿ ಏನೇನೇನೋ ರಿಪೇರಿ ಮಾಡ್ತಾರ್ರಿ. ಅದ ನೆಕ್ಸ್ಟ್ ಬಜೆಟ್ ಬರೋಟ್ರೊಳಗೆ ಅದು ಬಿದ್ದಿರ್ತದೆ. ಈಗ ಮೊನ್ನೆ 1 ವರ್ಷ ಕೆಳಗೆ ಕಟ್ಟಿತ್ತು ಬಿತ್ರಿ ಅವಾಗೆ. ಮ್ಯಾಲ ಹೋಗ್ಬೋದು ಸರ್. ಅವಾಗಿನ ಪಾಠಶಾಲೆ ಅಂತ ಕರೀತಾರೆ. ಇದ್ರ ಬಗ್ಗೆ ನೈಜ ಇತಿಹಾಸನೂ ತಿಳಿಸೋರಿಲ್ಲ ಸರ್. ಇದನ್ನ ಸ್ವಚ್ಛ ಮಾಡೋರು ಇಲ್ಲ, ಡೆವಲಪ್ ಮಾಡೋರು. ಇದು ಸರ್ಕಾರ, ಜನಪ್ರತಿನಿಧಿಗಳು, ಸ್ಥಳೀಯರು ಎಲ್ಲರ ನಾಚಿಕೆಗೇಡಿನ ಕುರುಹಾಗಿ ಇದು ಇದೆ ಇವತ್ತಿನ ದಿವಸ. ಇದು ರಾಷ್ಟ್ರಕೂಟರ ಕುರುಹಲ್ಲ, ನಿಜ. ಅವರೆಲ್ಲರ ಬೇಜವಾಬ್ದಾರಿತನದ ಕುರುಹಾಗಿ ಇದು ನಿಂತ್ಕೊಂಡಿದೆ. ಬಲ್ಕೆಟ್ ನನ್ನ ಮಕ್ಕಳಟ್ಟಪ್ಪ. ಒಂದಿಷ್ಟು ಅವಶೇಷಗಳು ಸರ್ ಮೊನ್ನೆ ಹಂಗೆ ಇಟ್ಟಾರೆ. ಇದು ಟೆಂಪಲ್ ಮ್ಯಾಲ ಇರ್ತದೆ. ಇದು ಬಸವಣ್ಣ ಇದನ್ನು ನಾಗದೇವ್ರದ್ದು ಏನೋ ಒಂಥರ ಟೆಂಪಲ್ ಇದ್ದಂಗೆ ಇತ್ತೇನೋ ಅನಿಸ್ತ ಸರ್. ಇಲ್ಲಿ ಇದು ನಾಗಬನ ಎಲ್ಲ ಕಡೆ ಇರ್ತಿತ್ತು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ನಾಗಬನಗಳು ಇರ್ತಿದ್ವು, ಅಲ್ಲೆಲ್ಲನೂ ಇಡೋರು. ಅದೊಂದು ನಮ್ಮ ಪ್ರಾದೇಶಿಕ ಸಂಸ್ಕೃತಿ, ಅದು ನಾಗರಬನಗಳು. ಶಂಭಾ ಜೋಶಿ ಅದ್ರ ಬಗ್ಗೆ ತುಂಬ ಸುದೀರ್ಘವಾಗಿ ಬರೆದಿದ್ದಾರೆ. ಕಟ್ಟೆಗಳ ಆಕಾರಗಳೆಲ್ಲ ಇದೆ. ಕೆಳಗಡೆ ಇನ್ನೊಂದು ಸ್ವಲ್ಪ ಮೂವ್ ಆದ್ರೆ ಮಂದಿರ ಸರ್. ಹೊಸದಾಗಿ ಇದು ನಿರ್ಮಾಣ ಮಾಡಿದ್ವಿ. ಇದನ್ನ ನಂಬಕ್ಕಾಗೋದಿಲ್ಲ ನನಗೆ. ಇದಕ್ಕೆಲ್ಲ ಒದ್ದಾಡಬೇಕು ಶಿವು. ಇಂಥದಕ್ಕೆಲ್ಲ ನಾವು ಧ್ವನಿ ಎತ್ತಬೇಕು. ಅವ್ನು ಯಾವನೋ ಹಿಂದೂ, ಮುಸ್ಲಿಮು, ಇನ್ಯಾವುದೋ, ಇದೆಲ್ಲ ನಮಗೆ ಬೇಕಾಗಿರೋದು ಅವೆಲ್ಲ ವಿಷಯನೇ ಅಲ್ಲ. ನಮಗೆ ನಿಜವಾಗಿ ಅಗತ್ಯ ಇರೋದು ಇಂಥದ್ದು. ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯರು ಏನ್ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಮುಗಿತಾ ಇದ್ರೆ ಅಲ್ಲಿ ಕ್ಯಾಕ್ರಿಸಿ ಅವನು ಅಂತವನೆ. ಹೌದು ಸರ್, ಹೂ ಅಂತವನೆ. ಅವನಿಗೆ ನಾನು ಉಗಿತಾ ಇದ್ದೀನಿ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ ಸರ್. ಅವೇರ್ನೆಸ್. ಇದ್ರ ಬಗ್ಗೆ ಒಂದು 15-20 ಸುದ್ದಿ ಬರ್ದೇವ್ ಸರ್.
ಟಿವಿ ಚಾನಲ್ದವ್ರಿಗೆ ಕರೆಸ್ದೆವು ಎಲ್ಲಾನು ಮಾಡ್ದೆವು ಸರ್ ಉಗಿಯೋದಂದ್ರೆ ಈ ಮಟ್ಟಕ್ಕೆ ಅಲ್ರಿ ನಮ್ಮಲ್ಲಿ ಸ್ಟಾಕ್ ಖಲಸ್ ಆಗ್ಯದ್ರಿ ಉಗುದು ಅಂದ್ರೂ ಇಲ್ಲಿನ ರಾಜಕಾರಣಿಗಳಿಗೆ ಬುದ್ಧಿ ಬಂದಿಲ್ರಿ ಬರಲ್ಲ ಅವ್ರದ್ದು ಅದೇ ಅವರೆಲ್ಲ ಬ್ಯುಸಿ ಆಗಿದ್ದಾರೆ ಯಾವ್ದಾದ್ರು